ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿ ಕ್ವಿಕ್ ಆಗಿ ನೋಡೋಣ 9 PM ಬಿಗ್ ನ್ಯೂಸ್ನಲ್ಲಿ. ನಾಳೆ ದ್ವಿತೀಯ ಪಿಯು ಫಲಿತಾಂಶ ಪ್ರಕಟವಾಗಲಿದೆ. ನಾಳೆ ಮಧ್ಯಾಹ್ನ 12:30ಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಫಲಿತಾಂಶ ಪ್ರಕಟ ಮಾಡಲಿದ್ದಾರೆ. ನಾಳೆ ಮಧ್ಯಾಹ್ನ 1:30ರ ನಂತರ ವೆಬ್ಸೈಟ್ನಲ್ಲಿ ಪಿಯು ಫಲಿತಾಂಶ ಪ್ರಕಟವಾಗಲಿದೆ. ಟ್ರಂಪ್ ನೀಡಿದ ಸುಂಕದ ಏಟಿಗೆ ಷೇರು ಮಾರುಕಟ್ಟೆ ರಕ್ತಪಾತವಾಗಿದೆ. ದಿನದ ಆರಂಭಿಕ ವಹಿವಾಟಿನಲ್ಲಿ ನಿಫ್ಟಿ 1,000, ಸೆನ್ಸೆಕ್ಸ್ 4,000 ಅಂಕ ಕುಸಿತ ಕಂಡಿದೆ. ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕುಸಿತದ ಕಾರಣದಿಂದಾಗಿ ಕೇವಲ 10 ಸೆಕೆಂಡ್ನಲ್ಲಿ 20 ಲಕ್ಷ ಕೋಟಿ ನಷ್ಟವಾಗಿದೆ. ಟ್ರಂಪ್ ಸುಂಕ ಏರಿಸಿದ್ದಂಥ ಇಂಡಸ್ಟ್ರೀಸ್ ಕಂಪನಿಗಳಿಗೆ ಭಾರಿ ಹೊಡೆತ ಬಿದ್ದಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನೆ ಮಾಡಿ ಸಲ್ಲಿಕೆ ಆಗಿರುವಂತಹ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ನೀಡಿದೆ. ಆದರೆ ವಿಚಾರಣೆಗೆ ದಿನಾಂಕ ನಿಗದಿಯಾಗಿಲ್ಲ. ಸೂಕ್ತ ಸಮಯದಲ್ಲಿ ವಿಚಾರಣೆ ಕೈಗೆತ್ತಿಕೊಳ್ಳುವುದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ತುರ್ತಾಗಿ ಅರ್ಜಿ ವಿಚಾರಣೆ ನಡೆಸುವಂತೆ ಅರ್ಜಿದಾರರ ಪರ ವಕೀಲರು ಮನವಿ ಮಾಡಿದರು. ಇನ್ನು ಈವರೆಗೂ ಕಾಂಗ್ರೆಸ್, ಡಿಎಂಕೆ ಸೇರಿ 12 ಅರ್ಜಿಗಳು ಸಲ್ಲಿಕೆಯಾಗಿವೆ. ಬೆಂಗಳೂರಿನ ಸುಮನಹಳ್ಳಿಯಲ್ಲಿ ಮುಂದಿನ ಸಿಎಂ ಡಿಕೆ ಎಂಬ ಘೋಷಣೆ ಮೊಳಗಿದೆ. ರಸ್ತೆ ಕಾಮಗಾರಿ ಪರಿಶೀಲನೆಗೆ ಡಿಕೆ ಶಿವಕುಮಾರ್ ಆಗಮಿಸಿದ್ರು. ಈ ವೇಳೆ ಬೆಂಬಲಿಗರು ಹೆಜ್ಜೆ ಹೆಜ್ಜೆಗೂ ಮುಂದಿನ ಸಿಎಂ ಡಿಕೆ ಅಂತ ಘೋಷಣೆ ಕೂಗಿದ್ರು. ಅಭಿಮಾನಿಯೊಬ್ಬ ಘೋಷಣೆ ಕೂಗಿದಾಗ ಅವನ ಕೈಗೆ ಕಬ್ಬಿಣ ಕೊಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದರು. 10 ಮತ್ತು 500 ರೂಪಾಯಿ ಮುಖಬೆಲೆ ಹೊಸ ನೋಟುಗಳು ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ನೋಟಿನಂತೆಯೇ ಹೊಸ ನೋಟುಗಳ ವಿನ್ಯಾಸ ಇರಲಿದೆ. ವಿನ್ಯಾಸ ಅಥವಾ ಭದ್ರತಾ ವೈಶಿಷ್ಟ್ಯಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೊಸ ನೋಟ್ನಲ್ಲಿ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರ ಸಹಿಯೇ ಇರಲಿದೆ. ಮಹಾರಾಜರಿಗೆ ಸೇರಿರುವಂತಹ ಖಾಸಗಿ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಡುವಂತೆ ಪ್ರಮೋದಾದೇವಿ ಚಾಮರಾಜನಗರ ಡಿಸಿಗೆ ಪತ್ರ ಬರೆದಿದ್ದಾರೆ. ಚಾಮರಾಜನಗರ ಜಿಲ್ಲೆಯಾದ್ಯಂತ ಸುಮಾರು 4,500 ಎಕರೆವರೆಗೂ ಕೂಡ ಹೆಚ್ಚು ಭೂಮಿ ಮೈಸೂರು ಮಹಾರಾಜರ ಖಾಸಗಿ ಸ್ವತ್ತು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಆಸ್ತಿಯನ್ನ ಬೇರೆಯವರಿಗೆ ಖಾತೆ ಅಥವಾ ಯಾವುದೇ ರೀತಿ ವಹಿವಾಟು ನಡೆಸದಂತೆ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ.